ಹಲೋ ಆರ್ಕೆನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನೀವು ಬಂದು ಮಹಾರಾಷ್ಟ್ರನ ಎಪಿಸೋಡ್ಸ್ ಎಲ್ಲ ನೋಡ್ಕೊಂಡು ಬಂದಿರ್ತೀರಾ. ಆ್ಯಂಡ್ ಇದು ಬಂದ್ಬಿಟ್ಟು ಮಹಾರಾಷ್ಟ್ರನ 5th ಡೇ ಆ್ಯಂಡ್ ಎಪಿಸೋಡ್ 7 ಆಗಿರುತ್ತೆ. ಸೊ ನೀವು ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮ ಆರ್ಕೆನ್ಸ್ ಸ್ಕ್ವಾಡ್ಗೆ ಜಾಯ್ನ್ ಆಗಿಬಿಡಿ ಆರ್ಕೆನ್ಸ್. ಸರಿ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಆರ್ಕೆನ್ಸ್ ಏನಾಗೋಯ್ತು ಅಂದರೆ ರೀಲ್ಸು ರಿಯಾಲಿಟಿ ಅಂತಾರಲ್ಲ ಆ ಥರ ಆಗೋಗ್ಬಿಡ್ತೀವಿ ನೋಡಿ. ಫಾಲ್ಸು ಸಕ್ಕತ್ತಾಗಿದೆ, ರಿಯಾಲಿಟಿ ನೋಡಿ ಹೆಂಗಿದೆ, ಎಷ್ಟು ಜನ ತುಂಬ್ಕೊಬಿಟ್ಟವ್ರೆ. ಸೊ ನಾವು ಇವಾಗ ಇಲ್ಲಿಂದ ಹಂಗೆ ಹೊಡ್ತೀವಿ. ಆರ್ಕೆನ್ಸ್ ನಾವು ಇವಾಗ ಅಲ್ಲಿ ಫಾಲ್ಸ್ ನೋಡಿದ್ವಲ್ಲ, ಸೊ ಇಲ್ಲಿ ನೋಡಿ ಬ್ರೌನ್ ಕಲರ್ ಫಾಲ್ಸು, ಫುಲ್ಲು ಮಳೆಯಿಂದ ಬ್ರೌನ್ ಕಲರ್ ಫಾಲ್ಸ್ ಹೋಗ್ತಾ ಇದೆ ನೋಡಿ. ಆರ್ಕೆನ್ಸ್ ನಾನು ಹೋಗ್ತಿರೋ ಟೈಮಲ್ಲಿ ನೀರು ಬಂದ್ಬಿಟ್ಟು ಕ್ಲಿಸ್ಟರ್ ಕ್ಲಿಯರ್ ಆಗಿದೆ ಅಂದೆ. ಇವಾಗ ನೋಡಿ ಕಾಫಿ ಕಲರ್ ಬಂದ್ಬಿಡ್ತು, ಯಾರೋ ಕಾಫಿ ಪೌಡರ್ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ, ಅದಕ್ಕೆ ಅಲ್ವಾ? ನೇಚರ್ ಕಾಫಿ ಪೌಡರ್ ಅದು. ಆರ್ಕೆನ್ಸ್ ಫೈನಲ್ ಆಗಿ ಆ ಕಡೆಯಿಂದ ಇಳ್ಕೊಂಡು ಏನೋ ಮಾಡಿ ಬಂದ್ಬಿಟ್ವಿ. ಇವಾಗ ಮಳೆ ಚೂರು ಕಮ್ಮಿ ಆಯಿತು. ನೀವೇನಾದರೂ ಈ ಫಾಲ್ಸ್ಗೆ ಬರ್ತೀರಾ ಅಂದರೆ ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡ್ಸಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಅಂದರೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಈ 3 ಡೇಸ್ ಬಿಟ್ಟು ಬೇರೆ ಯಾವ ಡೇಸಲ್ಲೂ ಹಾಯ್ ಬೇರೆ ಯಾವ ಡೇಸ್ ಬೇಕಾದ್ರೂ ಬನ್ನಿ. ಯಾಕಂದರೆ ಜನ ತುಂಬಿ ತುಳುಕ್ತಾ ಇದ್ದಾರೆ. ನೀರಲ್ಲಿ ಹರಿತೈತೋ ಇಲ್ವೋ, ಜನನೇ ಜಾಸ್ತಿ ಹರಿತವ್ರಲ್ಲಿ. ಹಂಗೆ ನಿಮ್ಮ ಮಾರ್ಕೆಟ್ ಹೇಳು, ಈ ಥರ ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ತಂದರೆ ನೇಚರ್ನ ಹಾಳು ಮಾಡಬೇಡ್ರಿ, ಎತ್ಕೊಂಡು ಹೋಗಿ. ನಮ್ಮ ಬಾಬ್ ಏನೋ ಹೇಳ್ತಾರೆ, ಏನು ಹೇಳಿ ನೀವು ಹೇಳ್ತೀರಾ? ನೋಡ್ರಿ ಕ್ಯಾರಿ ಮಾಡ್ಕೊಂಡು ಬಾಟ್ಲು ಇನ್ನೊಂದು ಬಾಟ್ಲು ನನಗೆ ಗೊತ್ತಿಲ್ಲಪ್ಪ. ಡಸ್ಟ್ಬಿನ್ ಅಲ್ಲೇ ಹಾಕಿದ್ದೀವಿ. ನೇಚರ್ನ ಕ್ಲೀನಾಗಿ ಇಟ್ಕೊಳ್ಳಿ ಆರ್ಕೆನ್ಸ್. ನೇಚರ್ನ ನಾವೇ ಕಾಪಾಡಬೇಕು, ನಮ್ಮ ಕೈಯಲ್ಲೇ ಇದೆ. ಏನೇನು ಹೇಳ್ತಾವ್ ನೋಡಿ. ಇದೆಲ್ಲ ಇವನು ಹೇಳೋ ಥರ ಆಗ್ಬಿಡೈತೆ. ಇರಲಿ, ಓಕೆ ಬನ್ನಿ, ಹೋಯ್ತಾ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಆರ್ಕೆನ್ಸ್ ಫೈನಲ್ ಆಗಿ ದೇವಕುಂಡ್ ಫಾಲ್ಸಿಂದ ಬಂದಾಯಿತು. ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ಸು ಏನಿಟ್ಟಿದ್ವಿ ಅಂದರೆ ಜನ ಇರೋಲ್ಲ, ಹೋಗ್ಬಿಟ್ಟು ವೀಡಿಯೋಸ್ ಸಕ್ಕತ್ತಾಗಿ ಮಾಡ್ಕೋಬೋದು ರೀಲ್ಸ್ಗೆ ಆ್ಯಂಡ್ ನೆಮ್ಮದಿಗೆ ನೋಡ್ಬೋದು ಫಾಲ್ಸ್ನ ಅಂತ ಅಂದ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದ ದಿವಸನ ಇಲ್ಲ ನಾನು ಹೋಗಿದ್ದ ಟೈಮಾಗಿ ಗೊತ್ತಿಲ್ಲ, ಫುಲ್ಲು ಜನ ಫಿಶ್ ಮಾರ್ಕೆಟಲ್ಲಿ ಇರೋ ಥರ ಇದ್ದಾರೆ. ಇವಾಗ ಟೀಚರ್ಸ್ ಎಲ್ಲ ಬಂದ್ಬಿಟ್ಟು ಜೋರಾಗಿ ಕ್ಲಾಸ್ ರೂಮಲ್ಲಿ ಮಾತಾಡ್ತಾ ಇದ್ರೆ ಬೈತಾರಲ್ಲ, ಸ್ಟೂಡೆಂಟ್ಸ್ ಕೀಪ್ ಕ್ವೈಟ್, ಈಸ್ ದಿಸ್ ಫಿಶ್ ಮಾರ್ಕೆಟ್ ಅಂತ, ಆ ಥರ ಆಗ್ಬಿಟ್ಟಿತ್ತು. ಆದರೆ ಫಾಲ್ಸ್ ಮಾತ್ರ ಕ್ರೇಜಿ ಆಗಿತ್ತು, ಎಷ್ಟು ಫೋರ್ಸು ಗೊತ್ತಾ. ದೇವಕುಂಡ್ ಬಂದ್ಬಿಟ್ಟು ಹೆಂಗಂದರೆ ನಿಮಗೆ ಟಾಪಿಂದ ಬೀಳೋ ಟೈಮಲ್ಲಿ ಸೆಂಟ್ರಲ್ ಒಂದು ಕಲ್ಲು ಅಡ್ಡ ಬರುತ್ತೆ, ಅದರಲ್ಲಿ ಬಿದ್ದು ನಿಮಗೆ ಸ್ಪ್ರೆಡ್ ಆಗಿ ದೊಡ್ಡದಾಗಿ ಕಾಣಿಸ್ತಿದೆ. ಆದರೆ ನಿನ್ನೆ ಹೋಗಿದ್ದು ಫಾಲ್ಸ್ ಮಿಲ್ಕಿ ಬಾರು ಡೈರೆಕ್ಟ್ ಫಾಲ್ಸು, ಡೈರೆಕ್ಟ್ ಬೀಳ್ತೈತೆ, ಅಷ್ಟು ಥಿಕ್ನೆಸ್ ಇದೆ, ಸಕ್ಕತ್ತಾಗಿತ್ತು ಅದಂತೂ. ನನಗೆ ಇಷ್ಟು 3 ಫಾಲ್ಸಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಕೇಳಿದ್ರೆ ನನಗೆ ಮಿಲ್ಕಿ ಬಾರೆ. ನಾವೇನಾದ್ರು ಬೇಗ ಹೋಗ್ಬಿಟ್ಟಿದ್ರೆ ಇನ್ನೂ ಚೂರು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತಲ್ಲಿ, ಬಟ್ ಲೇಟ್ ಆಗೋದ್ವಿ. ಇಲ್ಲೂ ಅಷ್ಟೇ, ಇವಾಗ ಬೇಗ ಬಂದಿದ್ರೆ ಜನ ಕಮ್ಮಿ ಇದ್ದಿರೋರು, ಇವಾಗ ಇನ್ನೂ ಬರ್ತಾ ಇನ್ನೂ ಜಾಸ್ತಿ ಬರ್ತಾನೆ ಅವರೇ ಹೊತ್ತು ಯಾರು ಅಲ್ಲಿಂದ ರಿಟರ್ನ್ ಹೋಯ್ತಾನೆ ಇಲ್ಲ. ಅದಕ್ಕೆ ಏನು ಮಾಡ್ಬಿಟ್ವಿ, ಸರಿ ಇದಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಫಾಲ್ಸ್ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸೀಕ್ರೆಟ್ ಫಾಲ್ಸ್ ಅಂತ ಒಂದಿದೆ, ಅದು ಬಂದ್ಬಿಟ್ಟು ಇವಾಗ ಇಲ್ಲಿ ದೇವಕುಂಡಿಂದ ಆ ಫಾಲ್ಸ್ಗೆ ಬಂದ್ಬಿಟ್ಟು ಅರೌಂಡ್ ಎಷ್ಟು 21-22 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇದೆ. ಅಂದ್ರೆ ನಾವು ಸ್ಟೇ ಆಗಿದ್ವಲ್ಲ ಅಲ್ಲಿಂದಾನೆ ಆ ಕಡೆಗೆ ಹೋಗ್ಬೇಕು. ನಾವು ಲೆಫ್ಟಿಗೆ ಬಂದ್ವಿ, ಫಾಲ್ಸ್ ಇರೋದು ಸ್ಟೇ ಇಂದ ರೈಟ್ ಸೈಡ್ಗೆ ಹೋಗ್ಬೇಕು. ಇವಾಗ ಫಾಲ್ಸ್ಗೆ ಹೋಗ್ತಾ ಇದೀವಿ. ಅಲ್ಲೇನಂದ್ರೆ ಒಬ್ರಿಗೆ 300 ಚಾರ್ಜ್ ಮಾಡ್ತಾರೆ, ಇಲ್ಲೇನಂದರೆ ಒಬ್ರಿಗೆ 200 ಚಾರ್ಜ್ ಮಾಡೋದು. ಆ್ಯಂಡ್ ರಿವರ್ ರಾಫ್ಟಿಂಗ್ ಬೇರೆ ಇದೆ, ಅರೌಂಡ್ 15 ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ತಾರೆ ಅಂತ ರಿವರ್ ರಾಫ್ಟಿಂಗಲ್ಲಿ. ನಾವು ನಮ್ಮ ದಾಂಡೇಲಿಯಲ್ಲಿ ಬಂದ್ಬಿಟ್ಟು 500 ಮೀಟರ್ಸು ಇಲ್ಲ, 600-700 ಇರಬೇಕು ಅಷ್ಟೇ, ಅದು ಮೀಟರ್ಸು, ಅದು ರಿವರ್ ರಾಫ್ಟಿಂಗು. ಅದಕ್ಕೆ ನಾವು ಎಷ್ಟು ಕೊಟ್ಟಿದ್ವಿ ಅವಾಗ, 600 ಚೇಂಜ್ ಅನ್ನ ಕೊಟ್ಟಿದ್ವಿ. ಇಲ್ಲಿ 15 ಕಿಲೋಮೀಟರ್ಸ್ ಇದೆಯಂತೆ. ಎಷ್ಟಂತ ಕೇಳಿದ್ರೆ ಪರ್ ಹೆಡ್ಗೆ 1500 ಅಂತೆ. ಬೆಸ್ಟ್ ಅಲ್ವಾ, 15 ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ಮಾತ್ರ ಅದಕ್ಕೆಲ್ಲ ಹೋಗ್ಬಿಟ್ರೆ ಎಷ್ಟು ಅಡ್ವೆಂಚರ್ ಆಗಿರುತ್ತೆ ಹೇಳಿ. ಫುಲ್ಲು ನೀರಿಗೆಲ್ಲ ಮೂತಿ ಪಚ್ಚ ಅಂತ ಬೀಳ್ತಾ ಇರುತ್ತೆ ಅದ್ರಲ್ಲಿ ಕುತ್ಕೊಂಡು ಹೋದ್ರೆ. ಅದು ಎತ್ತಾಕುತ್ತೆ ದಮಾಲ್ ಅಂತ. ನನ್ಗೆ ಯಾಕೋ ಇದೆಲ್ಲ ನೋಡ್ಬಿಟ್ಟು ಏನು ಅನಿಸ್ತಿದೆ ಅಂದರೆ ಇಲ್ಲೇ ಏನಾದ್ರು ಮನೆ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅನಿಸ್ತಿತ್ತು ಮಹಾರಾಷ್ಟ್ರಲ್ಲಿ, ಅಷ್ಟು ಬ್ಯೂಟಿಫುಲ್ ಆಗೈತೆ. ಆ್ಯಂಡ್ ಇನ್ನೊಂದು ಏನು ಖುಷಿ ವಿಷಯ ಅಂದರೆ ಇಲ್ಲಿರೋ ಜನರು ಎಷ್ಟು ಪ್ರೀತಿ ತೋರಿಸೋರು ಗೊತ್ತಾ. ಮಳೆ ಬರೋ ಸ್ಟಾರ್ಟ್ ಆಯ್ತಾ, ಹೆಂಗಿದ್ರೆ ಇವಾಗ ಹೋಗಿ ಡೈ ಹೊಡಿಯೋದೆ, ಬಟ್ ಬ್ಯಾಗ್ ನೆನಿಬಾರ್ದು ನಮಗೆ. ಬ್ಯಾಗಲ್ಲಿ ಗ್ಯಾಜೆಟ್ಸ್ಗಳವೆಲ್ಲ ಅದೆಲ್ಲ ಎಂದೋಗ್ಬಿಟ್ರೆ ತುಂಬ ಕಷ್ಟ. ಇಲ್ಲಿಂದ ನಾವು ಅಲ್ಲಿ ಮುಂದೆ ಬರ್ತಾ ಲೆಫ್ಟ್ ತೊಗೊಬಿಟ್ವಿ. ಏನಕ್ಕಂದರೆ ಊರೊಳಗೆ ಕರ್ಕೊಂಡೋದ್ರೆ ಇನ್ನೂ ಚೂರು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಆ್ಯಂಡ್ ಬೇಗ ಹೋಗ್ಬೋದು ಅಂತೆ ನಮ್ಮ ಗೂಗಲ್ ಮಮ್ಮಿ ತೋರಿಸ್ತು. ಸೊ ಅದಕ್ಕೆ ಇವಾಗ ಊರೊಳಗೆ ಕಡೆಯಿಂದ ಹೋಗ್ತಾ ಇದ್ದೀವಿ. ಬಟ್ ಈ ಊರೊಳಗೆ ಬಂದರೆ ಒಬ್ಬರು ಕಾಣೆ, ಈ ಥರ ಎಲ್ಲಾದರೂ ಹಳ್ಳಿಯಲ್ಲಿ ಇರಬೇಕು ಗುರು, ನೆಮ್ಮದಿ ಜೀವನ. ಸಿಟಿ ಲೈಫು ತುಂಬ ಕಷ್ಟ.
RKNs ಇವಾಗ ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಆ ಸೀಕ್ರೆಟ್ ವಾಟರ್ಫಾಲ್ಸ್ಗೆ ಹೋಗೋಕ್ಕೆ ಒಬ್ಬರು ನಮ್ಮ ಜೊತೆ ಗೈಡ್ ಬರ್ತಾರೆ. ಸೊ ಒಬ್ಬರಿಗೆ ಚಾರ್ಜಸ್ ಬಂದ್ಬಿಟ್ಟು 200 rupees ಚಾರ್ಜ್ ಮಾಡ್ತಾರೆ. ಸೊ ನೋಡ್ಬೋದು ಇಲ್ಲೇ ಟಿಕೆಟ್ ಕೌಂಟರು. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಇವಾಗ ಇಲ್ಲಿಂದ ಫಾಲ್ಸ್ ಹತ್ರ ಹೋಗ್ಬೇಕು. ಹೇಳಿ ಬಾಬ್, ನಿಮಗೆ ದೇವಕುಂಡ್ ನೋಡ್ಬಿಟ್ಟು ಹೆಂಗೆ ಅನಿಸ್ತು ಬಾಬ್? ಸಂತೋಷ ಆಯ್ತು. ಸಂತೋಷ ಆಯ್ತಾ? ಇಲ್ಲ ಅಲ್ಲಿರೋ ಜನ ನೋಡಿ ಇರಿಟೇಷನ್ ಆಯ್ತಾ? ಅದು ಇರಿಟೇಷನ್ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ, ಅವ್ರನ್ನ ಓಡ್ಸೋಕ್ಕಾಗುತ್ತಾ ಬಾಂಬೆ ಇದೆ ಅಂತ. ಇವಾಗ ಇಲ್ಲಿಂದ ಭಯ್ಯ ಕರ್ಕೊಂಡೋಯ್ತಾರೆ. ಈ ಭಯನ್ ತೋರಿಸಿಲ್ಲ ನೀವು, ತೋರಿಸಿ ಈ ಭಯನ್. भाई आप लेके जाता हमको? हाँ हाय दिखाओ भाई, इधर इधर ये कैमरा, हाय दिखाओ, हाय हाय. आप नाम? योर नेम? भगवान. भगवान ಭಗವಾನ್ ಅಂತೆ ದೇವ್ರ ಹೆಸರನ್ನೇ ದೇವರು ಅಂತ. ಹಾಂ ಗಾಡ್, ಭಗವಾನ್ ಅಂದರೆ ಗಾಡ್. ಸೊ ಇವ್ರು ಕರ್ಕೊಂಡೋಗ್ತಾರೆ. ಇವಾಗ ಲೈಫ್ ಜಾಕೆಟ್ಸ್ ಕೊಡ್ತಾರೆ. ಓಕೆ ಬನ್ನಿ ನಾವು ಎಲ್ಲರೂ ಟೆರರ್ ಆಗಿದ್ದಾರಪ್ಪ ಇಲ್ಲಿ. RKNs ನೋಡಿ ಲೈಫ್ ಜಾಕೆಟ್. ಸೊ ಇವಾಗ ಇಲ್ಲಿಂದ ನಮ್ಮ ಬೈ ಅವ್ರ ಹೆಸರೇನು ಭಗವಾನ್ ಅಂತೆ. ಸೊ ಅವ್ರ ಜೊತೆ ಹೋಗ್ಬೇಕು. ಭಗವಾನ್ ಅಲ್ಲೇ ಅವರೇ, ಬರಲಿ ಭಗವಾನ್ ಜೊತೆ ಹೋಗೋಣ. RKNs ಆ್ಯಕ್ಚುಲಿ ಏನಂದರೆ ಆ ಫಾಲ್ಸ್ ಬಂದ್ಬಿಟ್ಟು ಇಲ್ಲಿರೋ ವಿಲೇಜ್ ಪೀಪಲ್ಸ್ಗೆ ದೇವ್ರಿದ್ದಂಗಂತೆ. ಲೈಕ್ ಅದನ್ನು ದೇವ್ರ ಥರ ನೋಡ್ತಾರಂತೆ. ಸೊ ಅದಕ್ಕೆ ಅದನ್ನೇನು ಹೊಡೆದಾಕಿಲ್ಲ, ಏನೂ ಮಾಡಿಲ್ಲ, ಹಂಗೇ ಇದೆ ಅದು ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅವರು ನಮ್ಮ ಜೊತೆ ಬಂದ್ರಲ್ಲ ತಾತಪ್ಪ, ಹೋಯ್ತಾನೆ ಅವರೇ, ನಿಂತ್ಕೊತಾನೆ ಇಲ್ಲ. RKNs ಫೈನಲ್ ಆಗಿ ಜಂಪ್ ಮಾಡೋ ಜಾಗ ಹತ್ರ ಬಂದಿದ್ದೀವಿ. ಏನೊಂದು ಬೇಜಾರಾಗ್ತಿದೆ ಅಂದರೆ ಇಲ್ಲೂ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಎಷ್ಟೊಂದು ಜನ ಅವರೇ ಅಲ್ಲಿ. ಫುಲ್ ಜನಸಾಗರ. ವೀಕೆಂಡಲ್ಲಿ ಬಂದರೆ ಇದೆ ಜನಸಾಗರ. ಚಪ್ಪಲಿ ಇಲ್ಲಿ ಬಿಟ್ಬಿಡ್ಬೇಕು. RKNs ಸ್ವಿಮ್ಮಿಂಗ್ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದಂತೆ. RKNs ನಮ್ಮ ಬೈನೇ ಇವಾಗ ಅಶೋಕ್ ಬೈ ಕರ್ಕೊಂಡೋಗ್ತಾರೆ. ಆ್ಯಂಡ್ ಇಲ್ಲೇನಂದರೆ 1 hourಗೆ ಎಷ್ಟು ಜಂಪ್ ಬೇಕಾದ್ರೆ ಮಾಡ್ಕೊಳ್ಳಿ, 1 hour ಟೈಮಿಂಗ್ ನಿಮಗೆ ಅಂತ ಹೇಳಿದ್ರೆ. ತುಂಬ ಸ್ಲಿಪ್ಪರಿ ಆಗ್ತಿದೆ. ಬೈ ಅಪ್ಪ ಕಿತ್ನಾ ಇಯರ್ ಎಕ್ಸ್ಪೀರಿಯನ್ಸ್ मतलब 5 years 5 months. RKNs ಇವಾಗ ರೋಪ್ನ ಹಿಡ್ಕೊಂಡು ಹತ್ತಬೇಕು. ಫುಲ್ ಸ್ಲಿಪ್ ಆಗ್ತಾ ಇದೆ, ಹುಷಾರಾಗಿ ಹೋಗ್ಬೇಕು. ಪಾಚಿ ಇರೋ ಕಡೆ ನೋಡ್ಕೊಂಡು ಬರಬೇಕು. ಪಾಚಿ ಇರೋ ಕಡೆ ಕಾಲಿಟ್ರೆ ಜಾರ್ಕೊಬಾರ್ದು. ನೋಡಿ ಅವ್ರು ತುಂಬ ಭಯ ಪಡ್ತಾರೆ. ಎಂಜಾಯ್ ಮಾಡ್ತವ್ರೆ. RKNs 1 2 3. ನಮ್ಮ ಬ್ಯಾಂಗ್ಳೂರಿಂದ ಒಬ್ರು ಸಿಕ್ಕವ್ರೆ. ಎಷ್ಟು ಭಯ ಪಡ್ತವ್ರೆ ಅಂದರೆ, ಭಯ ಇದೆಯಾ? ಜ್ವರ ಬರ್ತಿದ್ಯಾ? ಮೈಯೆಲ್ಲ ಬಿಸಿ ಬಿಸಿ ಆಗೋಗಿದೆ ಗಾಯ್ಸ್. ನಾಟ್ ಬಿಕಾಸ್ ಆಫ್ ಫೀವರ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವಾಗ ನೋಡ್ಬಿಡ್ತೀರಾ? ಆಗಲ್ಲ. ಬೇಗ ಬೇಗ, ನಾನು ಹೋಗ್ಬೇಕು ನೆಕ್ಸ್ಟು. ರೆಡಿ? ಕಾನ್ಫಿಡೆನ್ಸ್. ರೆಡಿ? 3 1 ಜಂಪ್. ರೆಡಿ? 3 2 1.
ರೆಡಿ 3, 2, 1. A few moments later. Ready, 3, 2, 1, jump! Arkens, third time jump. Ready, 3, 2, 1, jump! ಆರ್ಕೆನ್ಸ್ ಆ್ಯಕ್ಚುಲಿ ಏನಕ್ಕೆ ಈ ಥರ ಈ ಕಡೆ ಬರ್ತಾಯಿದ್ದೀವಿ ಅಂದರೆ ಅಯ್ಯೋ ಪಾಚಿ ಕಟ್ಟೈತೆ, ಗಾಡಿ ಫುಲ್ ಜಾರ್ತೈತೆ. ಓ ಬಟ್ಟೆ ಎಲ್ಲ ಫುಲ್ಲು ತ್ಯಾವಾಗ್ಬಿಡೈತೆ. ಆದರೆ ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಎಷ್ಟು ಸಖತ್ತಾಗಿತ್ತು ಅಂದರೆ ಅಪ್ಪ. ಆದರೆ ನಮ್ಮ ಭರತ್ ಬಂದ್ಬಿಟ್ಟು ನಮ್ಮ ಯಶವಂತ್ ಬಂದು ಫಸ್ಟ್ ಟೈಮ್ ಜಂಪ್ ಮಾಡಿದಾಗ ಕೊಟ್ಟ ನೋಡಿ ಕೊಟ್ಲೆ. ನಾನು ವಿಡಿಯೋ ಆನ್ ಮಾಡ್ಬಿಟ್ಟಿದ್ದೀನಿ. ಜಂಪ್ ಮಾಡೋ ಅಂದರೆ 1 2 3 ಅಂತೀನಿ, ಹಿಂಗೆ ಹೋಯ್ತಾನೆ ಹತ್ರ ಹಿಂದೆ ಬಂದ್ಬಿಡ್ತಾನೆ. ತಿರ್ಗಾ ಜಂಪ್ ಮಾಡೋ ಅಂತೀನಿ 1 2 3 ಅಂತೀನಿ, ತಿರ್ಗಾ ಹತ್ರ 4 ಸರಿ ಮಾಡ್ಬಿಟ್ಟ ಫಸ್ಟ್ ಟೈಮ್ ಜಂಪ್ ಮಾಡಿದಾಗ. ಆಮೇಲೆ ಬಾಬ್ ಫುಲ್ಲು ಎನರ್ಜೆಟಿಕ್ ಆಗ್ಬಿಟ್ಟ. ಜಂಪ್ ಮೇಲೆ ಜಂಪ್ ಹೊಡಿತಾನೆ ಈ ಕಡೆ ಹೋಯ್ತಾನೆ, ಹಂಗೆ ಬರ್ತಾನೆ ಹೋಯ್ತಾನೆ. ಏ ಅಪ್ಪ, ನಾನು ಫಸ್ಟ್ ಟೈಮ್ ನೋಡಿದೆ ಯಾವ ಥರ ಇರುತ್ತೆ ಅಂತ. ನನಗೂ ಫಸ್ಟ್ ಟೈಮ್ ಬಿದ್ದಾಗ ಫಸ್ಟ್ ಟೈಮು ಒಂಥರ ಜರ್ಕ್ ಕೊಟ್ಟೆ, ಆಮೇಲೆ ಸೆಕೆಂಡ್ ಟೈಮ್ ಹಂಗೆ ಜಂಪ್ ಹೊಡ್ಬಿಟ್ಟೆ. ಆದರೆ ಮಾತ್ರ ಕ್ರೇಜಿ ಇತ್ತು ಅಂದ್ಕೊಳ್ಳಿ. ಒಬ್ಬರಿಗೆ ಬಂದು ನಾನು 200 ಅಂತ ಹೇಳಿರ್ತೀನಿ ಅವಾಗಲೇ. 200 ಅಲ್ಲ ಆರ್ಕೆನ್ಸ್, 300 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾನು ಬಿಲ್ ನೋಡಿಲ್ಲ, ಆಮೇಲೆ ನೋಡಿದ್ರೆ 300 ರುಪೀಸು ಒಬ್ರಿಗೆ 300. ಸೊ 4 ಜನಕ್ಕೆ 1200 ರುಪೀಸ್ ಆಯಿತು. ಆ್ಯಂಡ್ ಇವಾಗ ಸ್ಟೇಗೆ ಹೋಗ್ತಾ ಇದ್ದೀವಿ. ಇನ್ನು 4 ಕಿಲೋಮೀಟ್ರ್ ಇದೆ ನಮ್ಮ ಸ್ಟೇಗೆ. ಇನ್ನೊಂದು ಏನು ಖುಷಿ ವಿಷಯ ಅಂದರೆ ಇಲ್ಲಿ ಬಂದಿದ್ವಿ, ನಮ್ಮ ಕರ್ನಾಟಕದವ್ರು ಯಾರೂ ಸಿಗಲಿಲ್ಲ ಫಸ್ಟಿಂದ. ಇವತ್ತೇ ನಮ್ಮ ಕರ್ನಾಟಕದವರು ಒಂದು 6-7 ಜನ ಸಿಕ್ಕಿದ್ರಪ್ಪ. ಫುಲ್ ಖುಷಿ ಆಯಿತು ಅವ್ರ ಜೊತೆ ಮಾತಾಡ್ಕೊಂಡು. ಪಾಪ ಅವ್ರಿಗೂ ವಿಡಿಯೋ ಎಲ್ಲ ಮಾಡಿಕೊಟ್ಟು ಆಮೇಲೆ ಅವ್ರಿಗೆ ಬಾಯ್ ಅಂತೇಳಿ ಬಂದ್ಬಿಟ್ವಿ. ವಿಡಿಯೋ ಪೂರ್ತಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ ಆರ್ಕೆನ್ಸ್. ಆ್ಯಂಡ್ ನಮ್ಮ ಆರ್ಕೆನ್ಸ್ ಸ್ಕ್ವಾಡ್ಗೆ ಬೇಗ ಜಾಯ್ನ್ ಆಗಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಬೇಡಿ. ಬೈ ತೊದಳ್ತೈತೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಬಿಡಿ ಆರ್ಕೆನ್ಸ್. ಓಕೆ ಆರ್ಕೆನ್ಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಾಟಾ, ಬಾಯ್.